ಗೋಷ್ಠಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಆಗಿದ್ದ ಸಿದ್ದಪ್ಪ ಕಲ್ಸೆಟ್ಟಿ, ದೇವು ಬಿರಾದರ್ ಮತ್ತು ಸಾಯಿಬಣ್ಣ ಕೋರ್ಬಾ, ಚಂದಪ್ಪ ಪೂಜಾರಿ ಅವರು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ. ಸರ್, ಇವತ್ತು ಮುಖ್ಯವಾಗಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಸಿಹಿ ಬೆಳೆದು ಕೈ ಉಣ್ತಕ್ಕಂಥ ಕಬ್ಬು ಬೆಳೆಗಾರರು ಇವತ್ತು ಕಬ್ಬಿನ ಪರಿಸ್ಥಿತಿ ಏನು ಅಂತ ಕೇಳಿದ್ರೆ, ನವಂಬರ್ 15ನೇ ತಾರೀಕಿಗೆ ಕ್ರಷಿಂಗನ್ನು ಆರ್ಡ್ರನ್ನು ಆದೇಶನ್ನಾಗಿದೆ, ಕ್ರಷಿಂಗ್ ಮಾಡೋಕ್ಕೆ ಪ್ರಾರಂಭನ ಮಾಡಿದ್ದಾರೆ. ಅದರಲ್ಲಿ ಅವರು ಅವ್ರ ಡೇಟನ್ನು ಕೂಡ ಡಾಟಾನು ಕೂಡ ಹಾಕಿದ್ದೀನಿ. ಕೆಲವೊಂದು ಡಾಟಾ ಮಾತ್ರ ನಿಮ್ಗೆ ಹಾಕಿಲ್ಲ, ಈಗ ಅದನ್ನು ನಾನು ಓರಲ್ಲಿ ಹೇಳ್ತೀನಿ. ಇವತ್ತು ಏನಾಗಿದೆ ಪರಿಸ್ಥಿತಿ ಅಂತ ಕೇಳಿದ್ರೆ, ಒಟ್ಟು ಕಲಬುರಗಿ ಜಿಲ್ಲೆಯಲ್ಲಿ 5 ಸಕ್ಕರೆ ಕಾರ್ಖಾನೆಗಳು, 4 ಸಕ್ಕರೆ ಕಾರ್ಖಾನೆಗಳು, ಒಂದು ಸಿದ್ಧಶ್ರೀ ಎಥನಾಲ್ ಪವರ್ ಕಂಪನಿ ಒಳಗೊಂಡಿರ್ತಕ್ಕ 37,94,066 ಮೆಟ್ರಿಕ್ ಟನ್ 235 ಕ್ವಿಂಟಲ್ ಕಬ್ಬನ್ನು ನುರಿಸಿದ್ದಾರೆ ಅವರು. ಅದರಲ್ಲಿ ಅವರು ಪೇಮೆಂಟನ್ನು ಯಾವುದೇ ಕಾರಣಕ್ಕೂ ಕೂಡ ಇವತ್ತು 11,08,46,89,000 ರೂಪಾಯಿ ಮಾತ್ರ ಇವತ್ತು ಪೇಮೆಂಟನ್ನು ಪೇ ಮಾಡಿದ್ದಾರೆ. ಅದರಲ್ಲಿ 102,83,13,000 ರೂಪಾಯಿಯನ್ನು ಇವತ್ತು ಬಾಕಿಯನ್ನು ಇವತ್ತು ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಬಾಕಿ ಪೆಂಡಿಂಗ್ ಇಟ್ಟಿರ್ತಕ್ಕಂಥದ್ದೇನಿದೆ ಇವತ್ತು ಈ ಕ್ಲಿಯರನ್ನು ಮಾಡೋದರಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಮಧ್ಯಪ್ರವೇಶನ ಮಾಡಲಿಲ್ಲ, ಯಾವುದೇ ಕ್ರಮವನ್ನು ಜರುಗಿಸಲಿಲ್ಲ. ಕಾರ್ಖಾನೆಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಹಿಡಿತ ಸಾಧಿಸಲಾರದಂಥ ಪರಿಸ್ಥಿತಿಯನ್ನು ಇವತ್ತು ನಮ್ಮಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿರೋದ್ರಿಂದ ಇವತ್ತು 2 ಸಾರಿ ಸರ್ಕಾರದ ಪ್ರೋತ್ಸಾಹಧನ 50 ರೂಪಾಯಿಯನ್ನು ಬಿಡುಗಡೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದು ಕೂಡ ಅದು ಹೋದ ಸಲ ಏನೋ ಮೊನ್ನೆನೋ ಒಂದು ಟರ್ಮನ್ನು ಬಿಡುಗಡೆ ಮಾಡಿದೆ, ಈಗೇನೋ ದುಡ್ಡು ಬಿಡುಗಡೆ ಮಾಡಿವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. 2 ಟರ್ಮನ್ನು ಟೋಟಲ್ ಅಮೌಂಟಿಂದು ಕೂಡ ಒಂದು ಡಾಟಾನು ಕೂಡ ನಿಮಗೆ ಹಾಕ್ತೀನಿ. ಆ ಅಮೌಂಟ್ ಬಿಡುಗಡೆ ಮಾಡಿವೆ ಅಂತ ಹೇಳ್ತಾರೆ. ಎಲ್ಲೂ ಕೂಡ ಯಾವ ರೈತರಿಗೂ ಪ್ರೋತ್ಸಾಹಧನ 50 ರೂಪಾಯಿ ಮಾತ್ರ ಸೇರಿಸಿ ರೈತರಿಗಂಕರ ಅಮೌಂಟನ್ನು ಹಾಕಿಲ್ಲ ಅಂತಕ್ಕಂಥ ಮಾತನ್ನು, ಇದು ಭಾಳ ಖೇದಕರ ಸಂಗತಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಈ ಪೇಮೆಂಟ್ ಡಿಲೇ ಇಷ್ಟಿಷ್ಟು ತಿಂಗಳು ಆದರೂ ಕೂಡ ಕೊಡಿಸಲಾರ್ದೇ ಪೆಂಡಿಂಗ್ ಆಗ್ತಕ್ಕಂಥದ್ದಿದೆ. ಸರ್ಕಾರ ಇವತ್ತು ಕಬ್ಬು ಬೆಳೆಗಾರರ ವಿರೋಧಿ ಧೋರಣೆಯನ್ನು ತಾಳಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ನಾವು ಹೇಳಕ್ಕೆ ಬಯಸ್ತೀವಿ. ಯಾವುದೇ ಸಕ್ಕರೆ ಕಾರ್ಖಾನೆಗಳ ಮೇಲೆ ಹಿಡಿತ ಸಾಧಿಸಲಾರ್ದೇ ಬೇಜವಾಬ್ದಾರಿತನದಿಂದ ವರ್ತನೆ ಮಾಡ್ತಕ್ಕಂಥದ್ದು. ನಮ್ಮ ಕಬ್ಬು ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ ಅಂತ ಕೇಳಿದ್ರೆ, ಅದು ಲಾಗೋಡಿ ಮಾಡಿರ್ತಕ್ಕಂಥದ್ದು, ಸದಿ ಕಳೆದಿದ್ದು, ಗೊಬ್ಬರ ಹಾಕಿದ್ದು, ನೀರು ಕಟ್ಟಿದ್ದು, ಆ ಲಾಗೋಡಿ ಅಮೌಂಟನ್ನು ಕೂಡ ಕೈಗೆ ಸೇರಲಾರ್ದಂಥ ರೀತಿಯಲ್ಲಿ ಅದರ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ರೈತರು ಇವತ್ತು ತುಂಬ ಸಂಕಷ್ಟ ಜೀವನಮಯನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ. ಆ ಕಾರಣಕ್ಕಾಗಿ ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶ ಮಾಡಿ ಆ ಹಣವನ್ನು ಬಿಡುಗಡೆ ಮಾಡಬೇಕು, ಬಿಡಿಸೋಕ್ಕೆ ಇವತ್ತು ಮಧ್ಯಪ್ರವೇಶನ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಅದನ್ನು ಸರ್ಕಾರ ಮಧ್ಯಪ್ರವೇಶನ ಮಾಡಲಾರ್ದೆ ನಿರ್ಲಕ್ಷ್ಯ ತೋರಿರೋದ್ರಿಂದ ನಾವು 5 ದಿನದ ಒಳಗಾಗಿ ರೊಕ್ಕ ಕೊಡಿಸೋಕ್ಕೆ ಮುತುವರ್ಜಿ ವಹಿಸಲಿಲ್ಲ ಅಂದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದುಗಡೆ ಕಬ್ಬು ಬೆಳೆಗಾರರನ್ನು ನಾವು ಹೋರಾಟವನ್ನು ಮಾಡಬೇಕಾಗ್ತಕ್ಕಂಥ ಮಾತನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಅದರೊಳಗಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಬಾಯಿ ಬಿಡಬೇಕು, ಮಾತಾಡಬೇಕು, ಅಮೌಂಟ್ ರಿಲೀಸ್ ಮಾಡಿಸ್ತಕ್ಕಂಥ ಪ್ರಯತ್ನ ಸರ್ಕಾರದ ಆದ್ಯ ಕರ್ತವ್ಯವಾಗಿ ನಿಭಾಯಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತೀವಿ. ಮೊನ್ನೆ ಬೆಳಗಾವಿ ಬಜೆಟ್ ಅಧಿವೇಶನ ನಡೆಸಿದ್ದಾರೆ. ಆ ಅಧಿವೇಶನದಲ್ಲಿ ಕೂಡ ಈ ಬಾಕಿ ವಿಷಯ ಅವ್ರ ಗಮನದಲ್ಲಿ ಇದ್ದರೂ ಕೂಡ ಚೂರು ಕೂಡ ಇದ್ರ ಬಗ್ಗೆ ಚಕಾರ ಎತ್ತಲಿಲ್ಲ. ಇದು ಭಾಳ ತುಂಬ ನೋವಿನ ಸಂಗತಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತೀವಿ. ಕಬ್ಬಿನ ಬಗ್ಗೆ ಅವ್ರಿಗೆ ಏನಾದರೂ ರೈತರ ಬಗ್ಗೆ ಕಾಳಜಿ ಇಲ್ಲೇನೋ, ಕಬ್ಬು ಬೆಳೆಗಾರರ ವಿರೋಧಿ ಧೋರಣೆಯನ್ನು ತಾಳ್ತಕ್ಕಂಥ, ನಮ್ಮನ್ನು ಆಳ್ತಕ್ಕಂಥ ಸರ್ಕಾರ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ.